ಹಾಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪ ನಡುವಿನ ವಾಕ್ಸಮರ ತಾರಕಕ್ಕೇರಿದೆ. ನಿನ್ನೆ ಸಿಎಂ ಹೇಳಿಕೆಗೆ ಯಡಿಯೂರಪ್ಪ ಏನು ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಬಿಜೆಪಿ ಅಧ್ಯಕ್ಷ ಇವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ಗಳಿತ್ತು. ಇಲ್ಲಿ ಗುಜರಾತ್ನಲ್ಲಿ ಮರ್ಡರ್ ಕೇಸ್ ಇತ್ತು. ಒಂದು ವೇಳೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರದೇ ಹೋಗಿದ್ರೆ ಅಮಿತ್ ಶಾ ಅವರು ಜೈಲಿಗೆ ಹೋಗ್ತಿದ್ರು. ಅವರು ಹೇಳ್ತಾರೆ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಇವರು ಚತುರ ಬನಿಯ ಅಂತ ಹೇಳಿ ಎಷ್ಟು ಲಘುವಾಗಿ ಮಾತಾಡ್ತಾರೆ. ಇವರ ಮನಸ್ಸಿನ ಅಂತರಾಳ ಯಾವ ರೀತಿ ಇದೆ ಅಂತಕ್ಕಂಥದ್ದು, ಇವರು ಇಡನ್ ಅಜೆಂಡಾ ಏನಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಿನ್ನೆ ಹಾಸನದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾಜಿ ಬಗ್ಗೆ ಭಾಳ ಹಗುರವಾಗಿ ಮಾತನಾಡಿದ್ದಾರೆ. ಅವರು ಲಾ ಗ್ರ್ಯಾಜುಯೇಟು ಸಿದ್ದರಾಮಯ್ಯನವರು. ಒಂದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲ ಆರೋಪದಿಂದ ಮುಕ್ತರಾಗಿರುವಂಥ ಒಬ್ಬ ಅಮಿತ್ ಶಾಜಿ ಬಗ್ಗೆ ಕೇಂದ್ರದಲ್ಲಿ ಅವರ ಸರ್ಕಾರ ಬಂದದ್ರಿಂದ ಇದರಿಂದ ಮುಕ್ತರಾದರು, ಇಲ್ಲದೇ ಜೈಲಿಗೆ ಹೋಗ್ತಾಯಿದ್ರು ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಇನ್ನು 3 ದಿವಸದೊಳಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಕ್ಷಮಾಪಣೆಯನ್ನು ಕೇಳಬೇಕು ದೇಶದ ಜನರ ಮುಂದೆ. ಒಂದು ಸಾರಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಟ್ಟ ಮೇಲೆ ಆ ಬಗ್ಗೆ ಹಗುರವಾಗಿ ಮಾತನಾಡುವಂಥದ್ದು ನ್ಯಾಯಾಲಯದ ನಿಂದನೆ ಆಗುತ್ತೆ. ಸೊ ಈ ಬಗ್ಗೆ ಇನ್ನು 3 ದಿವಸದಲ್ಲಿ ಅವರು ಕ್ಷಮಾಪಣೆಯನ್ನು ಕೇಳದೇ ಇದ್ದರೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ತೇವೆ. ಆಯ್ತು ಆಗ್ಲಿ ಬಿಡಮ್ಮ, ಕೋರ್ಟ್ನಲ್ಲಿ ನೋಡ್ಕೊಳ್ಳೋಣ. ಆಯ್ತು ಆಗ್ಲಿ ಬಿಡಮ್ಮ, ಕೋರ್ಟ್ನಲ್ಲಿ ನೋಡ್ಕೊಳ್ಳೋಣ. ಆಯ್ತು ಆಗ್ಲಿ ಬಿಡಮ್ಮ, ಕೋರ್ಟ್ನಲ್ಲಿ ನೋಡ್ಕೊಳ್ಳೋಣ.